ಮಾತಾಡ್ಲಿ? ಸತ್ಯ ಹೇಳ ಮಾತಾಡಕ್ಕ. ನಾನು ಸತ್ತು ಹೋಗಿದ್ದೀನಿ. ಉಸಿರಾಡ್ತಾ ಇರೋದು ನನ್ನ ದೇಹ ಮಾತ್ರ. ಮಕ್ಕಳು ಸರಿ ದಾರಿಲಿ ನಡೆದು ಏನಾದ್ರೂ ಸಾಧಿಸಿದ್ರೆ ಅಪ್ಪ ನಮ್ಮ ಸಮಾಜದಲ್ಲಿ ತಲೆ ಎತ್ಕೊಂಡು ಹೆಮ್ಮೆಯಿಂದ ನಡೀತಾರೆ. ಹಿಂಗ ಹಾದಿ ತಪ್ಪಿದ್ರೆ ಎದೆ ಹೊಡ್ಕೊಂಡು ಸಾಯ್ತದೆ. ಮನೆಯಿಂದ ಆಚೆ ಕಾಲಿಟ್ರೆ ಜನ 100 ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗಳು ನನಗೆ ಕಿವಿ ಮೇಲೆ ಬೀಳೋಕ್ ಬದಲು ನನಗ್ ಸಾವು ಕೊಟ್ಬಿಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ವಿಚಾರ ನಂಗೂ ಗೊತ್ತಾಗಿದೆ. ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ನಿಮ್ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಮುಖ್ಯವಾದ ಕೆಲಸ ಇದೆ. ಮೋನಿಕಾ ಅವ್ರ ಮೇಲೆ ನೀವು ಇಟ್ಟು ನಂಬಿಕೆ ಚೂರಾಗಿರ್ಬೋದು, ಆದ್ರೆ ಇವ್ರ ಬದುಕಿಗೆ ತೊಂದರೆ ಆಗಲ್ಲ. ತಪ್ಪು ಮಾಡಿದವನು ಏನು ಗೊತ್ತೇ ಇಲ್ಲ ಅನ್ನೋ ತರ ತೆಪ್ಪು ಕೂತಿದ್ದಾನೆ. ಅವನ್ ಮುಖವಾಡ ಬಯಲ್ ಮಾಡಕ್ಕೆ ಗೌರಿ ಅತ್ತೆ ಈಗಾಗಲೇ ಹೊರಟಾಗಿದೆ. ಹಾಗಿದ್ಮೇಲೆ ಇವಳೆ ಮೋಸ ಮಾಡ್ಕೊಂಡು ಯಾರು ಹೇಳಪ್ಪ? ಅದನ್ನ ಅವ್ರು ಹೇಳಿದ್ರೇನೆ ಸರಿ. ಹೊಸ ಜೀವನ ಕೊಡ್ತೀನಿ ಅಂತ ಹೇಳಿ ನಿನ್ ಹೊಟ್ಟೆಲಿ ಹೊಸ ಜೀವ ಆ ಪಾಪಿ ಯಾರಂತ ಗೊತ್ತಾಗಿದೆ. ಈಗ ಅವ್ನ್ ಮಾಡಿರೋ ಪಾಪ ಎಲ್ಲಾರ್ಗು ಗೊತ್ತಾಗ್ಬೇಕು ಅಷ್ಟೇ. ಅದಕ್ಕೆ ಇವನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ? ತಪ್ಪು ಮಾಡ್ತಿರೋದ ಎಲ್ಲಿಗೆ ಯಾಕೆ ಅಂತ ಕೇಳ್ತಿರ್ಲಿಲ್ಲಮ್ಮ. ಈಗ ಸರಿ ಮಾಡಕ್ ಹೋಗ್ತಿರೋದ ಯಾಕೆ ಪ್ರಶ್ನೆ? ಏಯ್ ನಡಿಯ ನಡಿಯ. ನಾನು ಮುಸ್ಕ್ ಹಾಕಿದೆಲ್ಲ ನಾಟಕ ಅಂದ್ರು, ಆದ್ರೆ ಇವ್ರು ಮುಸ್ಕ್ ಹಾಕ್ತೇನೆ ನಾಟಕ ಮಾಡಿ ಎಲ್ರನ್ನ ನಂಬಿಸ್ಬಿಟ್ರು. ಈಗ ಆ ನಾಟಕಕ್ಕೆ ಪರದೆ ಎಳೆಯೋ ಹೊತ್ತು. ಅಣ್ಣ ಸ್ವಲ್ಪ ಬೇಗ ಹೋಗಿ. ಆಯ್ತಮ್ಮ. ನೋಡ್ದೆ ಸರ್, ನಮ್ಮ ಮಂತ್ರದ ಗೌರವಕ್ಕೆ ತಕ್ಕನಾಗಿ ಎಂಥ ಅದ್ಭುತವಾದ ಸಂಬಂಧ ಕೊಡ್ಬೋದು. ಹೌದ್ರಿ, ಈ ಸಂಭ್ರಮ ನೋಡಿದ್ರೆ ಕಣ್ ತುಂಬಿ ಬರುತ್ತೆ. ಅಣ್ಣ, ಎಂಗೇಜ್ಮೆಂಟು ಅನಿಕೇತ್ಗ ಚಂಚಲಿಂದ. ಮಗನ್ ಎಂಗೇಜ್ಮೆಂಟ್ ನೋಡಿ ತಾಯಿಗೆ ಸಂಭ್ರಮ ಇರಲ್ವಾ? ಅದನ್ನು ಮಾಡ್ಕೊಡ್ತೀಯ. ನಾನು ಸತ್ಯ ಪ್ರೂವ್ ಮಾಡಿ ಗೆದ್ರೆ ಈ ಮನೇಲಿ ಇರ್ತೀನಿ, ಇಲ್ಲಾಂದ್ರೆ ಈ ಮನೆ ಬಿಟ್ಟು ಕಂಪ್ಲೀಟ್ ಆಗಿ ಹೊರಟೋಗ್ತೀನಿ ಅಂತ ಹೇಳಿದ್ದೆ. ಇಷ್ಟಕ್ಕೂ ಎಲ್ಲಿದ್ದಾಳವಳು? ಬಂದಿರ್ಬೋದಾ? ಎಲ್ಲಾದ್ರೂ ಇರ್ಬೋದಾ? ಅಲ್ಲ, ಅವಳು ಇಲ್ಲಿರೋ ಕಾರಣಕ್ಕೆ ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಾ ಇದ್ದೀನಿ? ನನಗೇನಾಗಿದೆ? ಎಲ್ಲೋ ನನಗೂ ಗೊತ್ತಿಲ್ಲ, ನನ್ನ ಮನ್ಸು ಅವಳು ಗೆದ್ದು ಬರ್ಲಿ, ಅವಳೇ ಸರಿ ಅಂತ ಪ್ರೂವ್ ಮಾಡ್ಲಿ ಅಂತ ಬಯಸ್ತಾ ಇದೆಯಾ? ವಾಟ್ ಇಸ್ ದಿಸ್ ವಿವೇಕ್? ನೋಡ್ತಿ ಆಶಾ ಚಂಚಲನ, ಅವಳ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಹೌದು ಅಕ್ಕ, ಆಗ್ತಿರೋದು ನಿನ್ ಫ್ರೆಂಡ್ ಮಕ್ಕಳ ಜೊತೆ ಎಂಗೇಜ್ಮೆಂಟ್. ಅವಳು ನೋಡಿದ್ರೆ ಅವಳು ಎಲ್ಲ ಸಂಬಂಧ ಹುಡ್ಕೋಬೇಕು ಮಾಡ್ತಿದ್ದಾಳೆ ಅಂತ ಆಡ್ತಿದ್ದಾಳೆ. ಈ ವಿಚಾರದಲ್ಲಿ ಮಾವ ನನ್ನ ಬಾಯಿನ ಕಟ್ ಹಾಕ್ಬಿಟ್ರು. ಅನನ್ಯ, ಹೋಗಿ ರಿಂಗ್ ಸೆರೆಮನಿಗೆ ಅರೇಂಜ್ ಮಾಡಿ. ಅಪ್ಪಾಜಿ, ಅಮ್ಮ. ಸರಿ.
ಇರ್ಫಾನ್, ಎಲ್ರೂ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ವೈಷ್ಣವಿ, ಇವತ್ತು ಎಲ್ರ ಮುಂದೆ ನಿನ್ಗೊಂದು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು. ನಾನಿವಾಗ ಮಾತಾಡ್ತಾ ಇರೋದು ನನ್ ಮನ್ಸ್ ಕದ್ದಿರೋ ಹುಡುಗಿ ಬಗ್ಗೆ. ನಾನ್ ಬದುಕಿದ್ರೆ ಎಂತ ಹುಡುಗಿ ಜೊತೆ ಬದುಕ್ಬೇಕು ಅಂತ ಕನ್ಸ್ ಕಣ್ಣು ಅವಳ ಬಗ್ಗೆ. ಇಲ್ಲಿವರೆಗೂ ನನ್ನ ಜೀವನದಲ್ಲೇ ನಾನು ಯಾವ ಹುಡುಗಿನ ಕಣ್ಣೆತ್ ಕೂಡ ನೋಡಿಲ್ಲ. ನೋಡಿದವರು ಕೇಳಿಸ್ಕೊಂಡವರು ಯಾರೂ ಸತ್ತಿಲ್ಲ ಸರ್. ಅವ್ರ ಈ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬೇರೆ ಬೇರೆ ಯುಗದವರು ಅಷ್ಟೇ. ನನ್ನ ಲೈಫಲ್ಲಿ ಮನ್ಸಾರೆ ಪ್ರೀತಿಸಿರೋ ಒಂದೊಂದು ಹುಡುಗಿ ಅಂದ್ರೆ ಅದು ನೀನ್ ಮಾತ್ರ ವೈಷ್ಣವಿ. ನನ್ನ ಮಗ ಬರೀ ಸಾಲ್ಟ್ ಬಿಸ್ಕೆಟ್ಗೆ ಎಷ್ಟು ಸ್ವೀಟ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಕೋಟಿಂಗ್ ಕೊಡ್ತಾ ಇದ್ದಾರೆ ನೋಡು. ಬ್ರಿಲಿಯಂಟ್ ಬಾಯ್ ಮೈ ಸನ್. ನನ್ನ ಅದೃಷ್ಟ ಏನಂದ್ರೆ ನನಗಿಷ್ಟವಾಗಿರೋ ಮೊದಲನೇ ಹುಡುಗಿಗೆ ನಾನು ಇಷ್ಟ ಆಗಿರೋದು. ವೈಷ್ಣವಿ, ನಿನ್ನ ಮದ್ವೆ ಆದ್ರೆ ನನ್ನ ಲೈಫು ಸದಾ ಬೆಳೆದಿಂಗಿದ್ದಾಗಿರುತ್ತೆ. ನೀನ್ ನನ್ ಜೊತೆಲಿದ್ರೆ ಮಧ್ಯಾಹ್ನದ ಉರಿ ಬಿಸಿಲಲ್ಲೂ ಕಣ್ಣಿಗಿರೋ ಚಂದ್ರ ಜೊತೆಲಿರೋ ತರ ಫೀಲ್ ಆಗುತ್ತೆ. ಇವತ್ತು ನಮ್ಮಿಬ್ರಿಗೂ ನಿಶ್ಚಿತಾರ್ಥ ಆಗ್ತಿರೋದು ನನಗೆ ನಂಬಕ್ಕಾಗ್ತಿಲ್ಲ. Oh my God, I can't believe this. I love you, Vaishnavi. ನೋಡ್ದ್ಯಾ, ನಿನ್ ಹೀರೋ ಹೇಳ್ತಿರೋದನ್ನ ಕೇಳಿಸ್ಕೊಂಡ್ಯಾ? ಗೌರಕ್ಕ ಎಷ್ಟು ಸಲ ಹೇಳಿದ್ರು ನೀನು ಅವನು ಕಣ್ ಮುಚ್ಕೊಂಡು ನಂಬ್ತಿದ್ದೆ ಅಲ್ವಾ? ಈಗೇನಾಯ್ತು? ನೀನ್ ಇರೋದ್ರೆ ಇದೆಲ್ಲ ಫೇಕ್ ಕ್ರಿಯೇಷನ್ ಅನ್ಸ್ತಿದ್ಯಾ? ಕಣ್ಣಾರೆ ನೋಡು ನೀನ್ ನಮ್ದವನ ಅವತಾರನ. I love you, Monica. ಆಮೇಲೆ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಆ ಥರ ಎಲ್ಲ ಹೋಗೋಣ. ನೆಕ್ಸ್ಟ್ ಟೈಮ್ ನಾವು ದುಬೈ ಟ್ರಿಪ್ ಹೋಗೋಣ. ಅಲ್ಲಿರೋ ಬುರ್ಜ್ ಖಲೀಫಾ ತುದಿಲ್ ಕೂತು ಇದೇ ತರ ಐಸ್ ಕ್ರೀಮ್ ತಿನ್ನೋಣ. ಇದೇನಿದೆ ಮಚ್ಚಿ, ಕಣ್ಣೆದ್ರೆ ಎಷ್ಟು ದೊಡ್ಡ ಮೋಸ ನಡೆದ್ರು ನಿಮ್ಮ ಅಕ್ಕ ಏನು ಗಲಾಟೆ ಮಾಡಿದ್ರೆ ಹಾಗೆ ಹೊಟ್ಟೋದಲ್ಲ. ಶಾಕ್ ಆಗಿದೆ ಶ್ಯಾಮ್ ಅವಳಿಗೆ. ಪೂರ್ತಿ ಬ್ಲಾಂಕ್ ಆಗಿದ್ದಾಳ ಅವಳು. ಬಾ ಏನಂತ ಮೊದಲು ನೋಡೋಣ. ನೀನ್ ಇಲ್ಲಿ ಕೂತು ಹತ್ತು ತಲೆ ಬಿಟ್ಕೊಂಡ್ರೆ ಏನ್ ಪ್ರಯೋಜನ ಹೇಳು? ಗೌರಕ್ಕ ನಿಮ್ಗೆ ಎಷ್ಟು ಸಲ ಬುದ್ಧಿ ಹೇಳಿದ್ರು, ಅಪ್ಪ ಅಮ್ಮ ಎಷ್ಟು ಸಲ ನಿಮ್ಗೆ ಬೇಡ್ಕೊಂಡ್ರು. ಯಾರ್ ಮಾತನ್ನು ಕಿವಿಗೆ ಹಾಕೊಳ್ದೆ ಅವ್ರನ್ನ ಕಣ್ ಮುಚ್ಕೊಂಡು ನಮ್ಗೆ ಬೀದಿ ಬಂದ್ ನಿಂತಿದ್ಯಾ? ಅಕ್ಕ 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 ನೀನಕ್ಕೆ ಬಂದೆ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನು ನನ್ನ ಆಡ್ಕೊಳಕ್ ಬಂದ್ಯಾ? ನಾನು ಅವತ್ತೇ ಹೇಳಿದ್ನ ಅಂತ ನನ್ನ ತಪ್ಪನ ಎತ್ತಿಡ್ದು ನನ್ನ ಕಾಲಿಗೆ ಬಂದ್ಯಾ? ಇಲ್ಲ ಅಕ್ಕ, ನಾನು ಯಾವತ್ತೂ ನಿನಗೆ ಕೆಟ್ಟದನ್ನ ಬಯಸಿಲ್ಲ. ಒಬ್ಬ ದುಷ್ಟನ ನಂಬಿ ಅಮಾಯಕವಾಗಿ ನೀನು ಮೋಸ ಹೋಗ್ತಿದ್ದೆ ಅಂತ ನಿನಗೆ ಬುದ್ಧಿ ಹೇಳ್ದೆ ಹೊರತು ನಿನ್ ಮೇಲೆ ನನ್ಗೆ ಯಾವ ಸಿಟ್ಟು ಇಲ್ಲ. ಅಕ್ಕ, ನೀನ್ ಒಡ ಹುಟ್ಟಿದ ತಂಗಿ ನಾನು. ಅವನು ಒಬ್ಬ ನಿನ್ ಬರಕ್ ಹಾಯ್ ಮಾಡ್ತಾ ಇದ್ರೆ ಅದು ನೋಡಿ ನಾನು ಹೇಗ್ ಸುಮ್ನೆ ಕೂರ್ಲಿ? ನೀನ್ ಒಂಥರ
ದೊಡ್ಡ ನಯ ವಂಚಕ. ಇವ್ನ್ ಕಟ್ಕೊಂಡ್ರೆ ನೀನ್ ಯಾವತ್ತೂ ಸುಖವಾಗಿರಲ್ಲ. ದಯವಿಟ್ಟು ಈಗ್ಲಾದ್ರೂ ಕಣ್ಬಿಡು. ಅಪ್ಪ ಅಮ್ಮ ನೋಡೋ ಒಳ್ಳೆ ಸಂಬಂಧನ ಮದ್ವೆ ಆಗು. ನೆಮ್ಮದಿಯಾಗಿರ್ತೀಯ ಅಕ್ಕ. ಆಸೆನೂ ಮುಗ್ದೋಯ್ತಕ್ಕ. ಯಾಕೆ ಚಲು, ಏನಾಯ್ತು? ಆ ಸಂಬಂಧನೂ ಮುಗ್ದೋಯ್ತು. ಯಾಕಂದ್ರೆ ಇವಳು ಬಸ್ರಿ. ಪ್ರೀತಿಸಿ ಮೋಸ ಹೋದೆ ಅಂತ ಅನ್ಕೊಂಡ್ರೆ ನಿನ್ನ ನೀನೇ ಕಳ್ಕೊಂಡು ಅಪ್ಪ ಅಮ್ಮ ಸಮಾಜದ ಮುಂದೆ ತಲೆ ತಗ್ಸಾಗ್ ಮಾಡಿದ್ಯಲ್ಲ. ಯಾಕೆ? ನಿನ್ನ ಏನ್ ಅನ್ಬೇಕು ಹೇಳು? ಮುಖ್ಯ ಅನ್ಬೇಕಾ, ದುರಾದೃಷ್ಟವಂತೆ ಅನ್ಬೇಕಾ, ಮರ್ಯಾದೆ ಇಲ್ದವಳು ಅನ್ಬೇಕಾ? ಅಯ್ಯೋ ದೇವ್ರೇ, ಅವನಿಂದ ಇಷ್ಟು ದೊಡ್ಡ ಮೋಸ ಆಗಿದೆ. ಅವನ್ ನೋಡಿದ್ರೆ ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಇನ್ನೊಬ್ರ ಜೊತೆ ನಿಶ್ಚಿತಾರ್ಥ ಮಾಡ್ಕೋತಿದ್ದಾನೆ. ನೀವು ನೋಡಿದ್ರೆ ಇಲ್ಲಿ ಬಂದು ಕೂತಿದಾರಲ್ಲ ಮನಿಕಾ. ತಪ್ಪು ಮಾಡುವಾಗಿದ್ದ ಧೈರ್ಯ ಆ ತಪ್ಪನ್ನ ಸರಿ ಮಾಡೋವಾಗ ಬರಲ್ವಾ? ಏನೇ ಮಾಡ್ಲಿ, ನಾನು ಏನ್ ಮಾಡ್ಲಿ? ಅದಕ್ಕೆ ನನ್ನ ಅಷ್ಟೇ ಬ್ರೈನ್ ವಾಶ್ ಮಾಡ್ಬಿಟ್ಟಿನ. ನಾನು ಏನ್ ಮಾಡ್ಲಿ ಗೌರಿ? ನಾನು ಎಲ್ಲಿಗೆ ಹೋಗ್ಲೆ? ಮುಖ ಇಟ್ಕೊಂಡು ನನ್ನ ಮನೆಗೆ ಹೋಗ್ಲಿ? ಅದಕ್ಕೆ ನಾನು ಸತ್ತು ಹೋಗ್ತೀನಿ. ನಾನು ಸತ್ತು ಹೋದ್ರೆ ನೆಮ್ಮದಿ. ಸತ್ತೋಗ್ತ್ಯಾ? ಆಮೇಲೆ ಅದಕ್ಕೆ ಆರಾಮಾಗಿರ್ತಾನೆ. ನೀನ್ ಯಾಕೆ ಸಾಯ್ಬೇಕು? ತಪ್ಪು ನಿನ್ ಕಡೆ ಎಷ್ಟಿದ್ಯೋ ಅನಿಕೇತ್ ಕಡೆಯಿಂದನೂ ಅಷ್ಟೇ ಇದೆ. ಇಷ್ಟು ದಿನ ಅನಿಕೇತ್ ಜೊತೆ ನಿನ್ ಮದ್ವೆ ಬೇಡ ಅಂತ ನಾನೇ ಅಡ್ಡ ನಿಂತಿದ್ದು ನಿಜ. ಆದ್ರೆ ಇವತ್ತು ನಿನ್ ಹೊಟ್ಟೆಲಿ ಅವ್ರ ಮಗು ಬೆಳೀತಿದ್ದ ಗೊತ್ತಾದ್ಮೇಲೆ ನಾನ್ ಬಿಡ್ತೀನ? ನಿನ್ನ ನಂಬಿಸಿ ನಿನ್ ಇಡೀ ಜೀವನ ಹಾಳು ಮಾಡಿ ಅವ್ನು ಇನ್ನೊಂದು ಮದ್ವೆ ಹೇಗಾಗ್ತಾನೆ ಅಂತ ನಾನು ನೋಡ್ತೀನಿ. ಈಗಿರೋ ನಿನ್ ಪರಿಸ್ಥಿತಿಗೆ ಅನಿಕೇತ್ ಜೊತೆನೆ ಮದ್ವೆ ಆಗ್ಬೇಕು. ಈ ಮಗುಗೆ ಅವನ ಹೆಸರೇ ಸಿಗ್ಬೇಕು. ನಮ್ಗೆ ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಬಾ ನನ್ ಗೌರಿ, ಅಲ್ಲೆಲ್ಲ ಓಡೋಗಿ. ಅಕ್ಕ, ಯಾರು ಏನ್ ಬೇಕಾದ್ರೂ ಹೇಳಿ, ನಿನ್ ಜೊತೆ ನಾನಿದ್ದೀನಿ. ಬಾ. ನೋಡ್ತಾ ಇದ್ದೀರಲ್ಲ, ದೀನಬಂಧು ಮನೆಯಲ್ಲಿ ಇವತ್ತು ವರ್ಷದ ಬಿಗ್ಗೆಸ್ಟ್ ಎಂಗೇಜ್ಮೆಂಟ್ ನಡೀತಾ ಇದೆ. ಇನ್ನು ಜಸ್ಟ್ ಕೆಲವೇ ನಿಮಿಷಗಳು ಬಾಕಿ ಇದೆ. ಯಾ ಗೈಸ್, ಇನ್ ಕೆಲವೇ ಕ್ಷಣಗಳಲ್ಲಿ ಗ್ರ್ಯಾಂಡ್ ಆಗಿರೋ ಎಂಗೇಜ್ಮೆಂಟ್ ಮುಗ್ದೋಗುತ್ತೆ. ವೇದಿಕೆ ಮೇಲಿರೋ ಜೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ನಿಮ್ಗೆ ಎಲ್ರಿಗೂ ತೋರಿಸ್ತೀವಿ. ಕೀಪ್ ವಾಚಿಂಗ್. ಸಕ್ಕರ್ ಟ್ವಿಸ್ಟ್ ಅಂಡ್ ಟರ್ನ್ ಇದೆ. ಇವತ್ತು ನನ್ನ ಬದುಕಿನ ಅತಿ ದೊಡ್ಡ ಸಂಭ್ರಮದ ದಿನ. ಆಗ್ಲೇ ನಮ್ಮ ಮಾಧ್ಯಮ ಮಿತ್ರರು ನನ್ನ ಹತ್ರ ಕೇಳ್ತಾ ಇದ್ರು, ಅನಿಕೇತ್ ನೀನ್ ಆಸ್ತಿ ಏನು ಅಂತ. ಅದಕ್ಕೆ ವೇದಿಕೆ ಮೇಲೆ ನಿಂತು ಉತ್ತರ ಕೊಡ್ತಾ ಇದ್ದೀನಿ. ಇವತ್ತಿನಿಂದ ನನ್ನ ಆಸ್ತಿ, ನನ್ನ ಇಡೀ ಜಗತ್ತು ಮೈ ಬ್ಯೂಟಿಫುಲ್ ವೈಷ್ಣವಿ.
ಮಿಸ್ಟರ್ ಅನಿಕೇತ್, ಇನ್ನೂ ಒಂದು ಆಸ್ತಿ ಇದೆ, ಅದ್ರ ಬಗ್ಗೆನೂ ಅನೌನ್ಸ್ ಮಾಡ್ಬಿಡಿ. ರಿಂಗ್ ಪಾಸ್ ಆಗೋದಕ್ಕಿಂತ ಮುಂಚೆ ಹೇಳ್ಬಿಡಿ ಅನಿಕೇತ್. ಏನ್ ಮಾತಾಡ್ತಿದ್ಯಾ? ಇಷ್ಟು ಚೆನ್ನಾಗಿ ನಡೀತಿರೋ ಎಂಗೇಜ್ಮೆಂಟ್ ನ ಹಾಳು ಮಾಡ್ಬೇಕಂತಾನೆ ಬಂದಿದ್ಯಾ? ಅದಕ್ಕೆ ಉತ್ತರ ನಾನಲ್ಲ, ನಿಮ್ ಅಣ್ಣ ಕೊಡ್ಬೇಕು. ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅನಿಕೇತ್? ಕಮ್ ಆನ್, ಮಾತಾಡಿ. ಈ ಆಸ್ತಿ ಬಗ್ಗೆನೂ ಎಲ್ರಿಗೂ ಹೇಳಿ. ಯಾಕೆ ಇಷ್ಟು ನಡುತ್ತಾ ಇದ್ದೀರಾ ಸರ್? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? What the hell is this? ಏನಾಯ್ತು ಅನಿಕೆ? ಅವ್ರನ್ನ ನೋಡಿ ಯಾಕೆ ಸುಮ್ಮನೆ ನಿಂತಿದ್ಯಾ? ಕರೀದೇ ಇರೋ ಕಡೆ ಬಂದು ಬಾಯಿ ಬಿಡ್ಕೊಂಡು ಸಂಭ್ರಮ ನೋಡೋದು ಇಂಥ ಥರ್ಡ್ ಕ್ಲಾಸ್ ಜನದ ಬುದ್ಧಿ ಅಂತ ನಿನಗೆ ಗೊತ್ತಿಲ್ವಾ? ರಸ್ತೆಯಲ್ಲಿ ಬಿದ್ದಿರೋ ಭಿಕ್ಷುಕರಿಗೆ ಮರ್ಯಾದೆ ಕೊಟ್ರೆ ಇನ್ವಿಟೇಷನ್ ಇಲ್ಲ ಅಂದ್ರೂ ಮನೆ ಒಳಗಡೆ ನುಗ್ತಾರೆ. ಕ್ಷಮಿಸಿ ಮೇಡಮ್, ನಿಮ್ಮ ಹೈ ಕ್ಲಾಸ್ ಬಾಯಿಗೆ ಸ್ವಲ್ಪ ಬೀಗ ಹಾಕಿ ತಾಳ್ಮೆಯಿಂದ ಇರ್ತೀರಾ? ಇಲ್ಲಿ ನಡೀತಾ ಇರೋ ನಾಟಕದ ಅಸಲಿ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ. ಏನ್ ಮಾತಾಡ್ತಾ ಇದ್ಯಾ? ನಿನ್ ವಿವೇಕ್ ನ ಮದ್ವೆ ಆಗಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮನೆ ನಿನ್ನ ಸಹಿಸ್ಕೊಂಡಿದೆ. ಹಾಗಂತ ಇವಳನ್ನೇ ಕರ್ಕೊಂಡ್ ಬಂದೆ, ಜೊತೆ ನಿನ್ ತಂಗಿ ಆಗ್ತಿದ್ದಾಳೆ. ಇಂಥ ಶುಭ ಮುಹೂರ್ತದಲ್ಲಿ ಇವಳನ್ನೇ ಕರ್ಕೊಂಡ್ ಬಂದೆ. ಇಂಥ ಹೆಣ್ಮಕ್ಳು ನಮ್ಮಂತ ಶ್ರೀಮಂತರ ಮನೆ ನಡೆಯೋ ಸಂಭ್ರಮಕ್ಕೆ ಬರಬಾರ್ದು. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ನಾನು ಹೋಗಕ್ ಬಂದಿಲ್ಲ, ಇರೋದಿಕ್ ಬಂದಿದ್ದೀನಿ. ಕೆಲವರನ್ನ ಇಲ್ಲೇ ಇರಿಸ್ಬೇಕಾ ಅಥವಾ ಕಳಿಸ್ಬೇಕಾ ಅಂತ ನಿರ್ಧಾರ ಮಾಡ್ಸೋದಕ್ಕೆ ಬಂದಿದ್ದೀನಿ. ಏನಿದು? ಒಳ್ಳೆ ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಕರೆಕ್ಟ್ ಆಗಿ ಹೀಗೆ ಬಂದು ಸಮಸ್ಯೆ ಮಾಡ್ತಿಯಲ್ಲ, ಇದು ಬಿಟ್ರೆ ನಿಮ್ ಬೇರೆ ಏನು ಬರಲ್ವಾ? ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಇವಳಿಂದಾಗಿ ನಮ್ಮ ಮನೆ ಮರ್ಯಾದೆ ಎಷ್ಟು ಹಾಳಾಗಿದೆ ಅಂತ ಗೊತ್ತಿದ್ರು ಇವಳನ್ನ ಇಲ್ಲಿ ಕರ್ಕೊಂಡ್ಬರೋ ತಪ್ಪು ಯಾಕೆ ಮಾಡ್ದೆ? ನಮ್ತರ ಮಿಡಲ್ ಕ್ಲಾಸ್ ಜನರು ಮನೆಗ್ ಬರ್ಬಾರ್ದು ಅಂತೀರಾ, ಆದ್ರೆ ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣೆರ್ಚೋ ಮಹಾ ವಂಚಕರು ನಿಂದೇ ಮನೇಲಿ ನಿಂದೇ ವೇದಿಕೆ ಮೇಲೆ ಮಹಾರಾಜಂತರ ಮೆರಿಬೋದಾ? What is this nonsense? ಅರುಂಧತಿ, ಅಪ್ಪ, look at them. ಇವ್ರಿಗೆ ನಾವು ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಜನ ಅಂತ ಹೇಳೋದು. ಇವರಿಗೆ ಬೇರೆಯವ್ರ ಖುಷಿ ದುಡ್ಡು ಎಲ್ಲ ನೋಡಿದ್ರೆ ಒಳಗೊಳಗಡೆನೆ ಹೊಟ್ಟೆ ಕಿಚ್ಚಾಗುತ್ತೆ. ಎಲ್ಲಿ ಬಿಟ್ಟಿ ಊಟ ಬಿಟ್ಟಿ ಮರ್ಯಾದೆ ಸಿಗುತ್ತೋ ಬಾಲ ಅಲ್ಲಾಡ್ಸ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಇವ್ರ ಲೆವೆಲ್ ಏನು, ನಮ್ ಸ್ಟೇಟಸ್ ಏನು? ಅನಿಕೆ, you don't worry about these people. Continue the engagement. Please guess, please. ಇದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಪ್ಲೀಸ್ ರಿಲ್ಯಾಕ್ಸ್. ನಾನು ಅದನ್ನೇ ಹೇಳ್ತಾ ಇರೋದು ಅನಿಕೆ. ಕಂಟಿನ್ಯೂ ಮಾಡು. ವೈಷ್ಣವಿಗೆ ಹೂನ ಕೊಡ್ಸು. ಆದ್ರೆ ನಂದೊಂದು ಸಣ್ಣ ಕಂಡೀಷನ್ ಇದೆ. ನನ್ನ ಅಕ್ಕ ಮೋನಿಕಾ ಬೇಳಿಗೆ ರಹಸ್ಯವಾಗಿ ತೋರಿಸಿದ ಪ್ರೀತಿ ಉಂಗ್ರನ ಮೊದಲು ಕಿತ್ತೆಸು, ಆಮೇಲೆ ಅವಳ ಕೈಗೆ ಹೊಸ ಉಂಗ್ರನ ಹಾಕು. ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲೋ ಮರೆ ನಿಂತ್ಕೊಂಡು ಮಾತಾಡೋ ಮಾತಲ್ಲ ಇದು. ಎಂಗೇಜ್ಮೆಂಟ್ ನಡೀತಾ ಇದೆ. ಇಂಥ ಟೈಮಲ್ಲಿ ಬಾಯಿ ಬಂದನ್ನೆಲ್ಲ ಆರೋಪ ಮಾಡ್ತಾ ಇದೆಯಲ್ಲ. ಇಷ್ಟು ದಿನ ನಾನು ಯಾವ ತಪ್ಪು ಮಾಡಿಲ್ಲ, ನಿರ್ದೋಷಿ ಅಂತ ಸಾಬೀತ್ ಮಾಡಕ್ಕೆ ಒದ್ದಾಡ್ತಾ ಇದ್ನಲ್ಲ, ಅದನ್ನ ಇವತ್ತು ಇಡೀ ಜಗತ್ತಿನ ಮುಂದೆ ಪ್ರೂವ್ ಮಾಡೋದಕ್ಕೆ ಬಂದಿದ್ದೀನಿ. ಆ ಮದ್ವೆ ಮಂಟಪದಲ್ಲಿ ಮುಸ್ಕ್ ಹಾಕಿ ಬೇಕು ಅಂತಲೇ ಮೋಸ ಮಾಡಿ ತಾಳಿ ಕಟ್ಟಿಸ್ಕೊಂಡೆ ಅಂತ ಚುಚ್ಚಿ ಚುಚ್ಚಿ ನೀವು ದಿನ ಮಾತಾಡ್ತಿದ್ರಲ್ಲ, ಮತ್ತ ಮದ್ವೆ ಮಂಟಪದಿಂದ ಯಾಕೆ ಓಡೋದು? ಅವ್ರ
ಅವಳನ್ನ ಓಡ್ಸ್ಕೊಂಡು ಹೋಗಿದ್ ಯಾರು ಅನ್ನೋ ಅಸಲಿ ಸತ್ಯ ಇವತ್ತು ಗೊತ್ತಾಗ್ಲೇಬೇಕು. ಇದೆಲ್ಲ ಆಗೋದಕ್ಕೆ ಕಾರಣ ಆ ವೇದಿಕೆ ಮೇಲೆ ನಿಂತಿದ್ದಾನಲ್ಲ ಅವ್ನ್ ಕಳ್ಳಾಟ, ನನ್ನ ಅಕ್ಕನ ಜೀವನ ಎರಡಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ನೀನ್ ಏನು ಹೆದರ್ಕೋಬೇಡ. ಆ ವೇದಿಕೆ ಮೇಲೆ ಇದಾನಲ್ಲ ಅವನು ಏನೇನ್ ಮೋಸ ಮಾಡ್ದ, ಏನೇನ್ ನಡೀತು ಅಂತ ಎಲ್ರು ಮುಂದೆ ಬಾಯ್ಬಿಟ್ಟು ಹೇಳು. ಸಾರಿ ಸೀತೆ, ಅವತ್ತು ಕುಂಟುಂಬದಲ್ಲಿ ನಿಮ್ ಕೈ ಸಾರಿ ಹಚ್ಕೊಳಕ್ಕಾಗ್ತದೆ. ನನ್ನ ಇಷ್ಟದಿಂದ ಓಡೋಗಿಲ್ಲ, ನನ್ನನ್ನು ಓಡಿಸ್ಕೊಂಡೋಗಿದೆ ಯಾರಿಗೆ? ಈಗೋಸ್ಕರ ನನ್ನ ಪ್ರೀತಿ ಬಲೆ